to my YouTube channel. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. Let's go. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡಿದ್ದಕ್ಕೆ ಓಪನ್ ಮಾಡ್ತಾ ಇದ್ದಾರೆ ಮತ್ತೆ. ಸೊ ಇಲ್ಲೇ ವಿಜಯನಗರನಲ್ಲಿ ನಮ್ಮ ಮನೆಯ ನಿಯರು ಹೋಳಿಗೆ ಮನೆ ಅನ್ನೋ ಒಂದು ಶಾಪ್ ಇದೆ. ಸೊ ಅಲ್ಲಿಂದ ನಾನು ಈ ಹೋಳಿಗೆನ ನಾನು ತರಿಸ್ತೀನಿ. ಸೊ ಇಲ್ಲಿ ನಮಗೆ ಎಷ್ಟು ಥರದ ಡಿಫ್ರೆಂಟಾಗಿ ಹೋಳಿಗೆ ಸಿಗುತ್ತೆ ಅಂತ ಅಂದರೆ, ಇಲ್ಲಿ ನೋಡ್ಬೋದು, ನಾನು ಮೇಲೆ ಕೊಟ್ಟಿದ್ದೀನಿ. ಇಷ್ಟು ಥರದ ಹೋಳಿಗೆ ನಮಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನನಗೆ ಇಷ್ಟ ಆಗುವಂಥ ಫೇವ್ರೆಟ್ ಹೋಳಿಗೆ ಬಂದುಬಿಟ್ಟು ಕ್ಯಾರೆಟ್ ಹೋಳಿಗೆ. ಸೊ ಅದನ್ನು ನಾನು ಕಂಪಲ್ಸರಿ ಯಾವಾಗಾದರೂ ನಾನು ತರಿಸ್ಕೋತೀನಿ. ಸೊ ಇಲ್ಲಿ ನಾನು 3 ಥರದ ಹೋಳಿಗೆನ ನಾನು ಇವತ್ತು ತರಿಸಿದ್ದೀನಿ. ಸೊ ಯಾವುದಾದ್ರೂ ಫಂಕ್ಷನು, ಮದುವೆ ಅಥವಾ ಏನೇ ಇದ್ರೂ ಸೊ ಇಲ್ಲಿಂದ ಆರ್ಡ್ರ್ ಮಾಡಿದರೆ ಅವರು ತೊಗೊಂಬರ್ದು ಕೊಡ್ತಾರೆ. ಸೊ ಇವಾಗ ನಾನು ಒಂದು ಡ್ರೈ ಫ್ರೂಟ್ಸ್, ಇದು ಫಸ್ಟ್ ಟೈಮ್ ನಾನು ಡ್ರೈ ಫ್ರೂಟ್ಸ್ ಹೋಳಿಗೆ ತರಿಸಿರೋದು. ಆ್ಯಂಡ್ ಕಾಯಿ ತುರಿ ಹೋಳಿಗೆ ನಾನು ಯಾವಾಗಲೂ ತರಿಸ್ತೀನಿ. ಸೊ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಸೊ ಐ ಥಿಂಕ್ ಇಲ್ಲಿ ಹೂರ್ಣದಲ್ಲಿ ಬಾದಾಮನ್ನ ಮಿಕ್ಸ್ ಮಾಡಿದ್ದಾರೆ ಅನಿಸುತ್ತೆ. ಸೊ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಬಾಯಲ್ಲೇ ನೀರು ಬರುತ್ತೆ, ಆ ಥರ ಟೇಸ್ಟಿಯಾಗಿದೆ. ಸೊ ಯಾರನ್ನು ಬಿಡ್ತಾನೆ ಇಲ್ಲ ನನಗೆ ಹೇಳೋಕ್ಕೆ. ಸೊ ಇಲ್ಲಿ ನೋಡಿ, ಡ್ರೈ ಫ್ರೂಟ್ಸ್ ಹೋಳಿಗೆಯಲ್ಲಿ ಒಳಗಡೆ ಫುಲ್ ಡ್ರೈ ಫ್ರೂಟ್ಸ್ನ ಹಾಕಿದ್ದಾರೆ. ಆ್ಯಂಡ್ ಫುಲ್ ಹೆಲ್ದಿ ಕೂಡ, ಮಕ್ಕಳಿಗೂ ಕೂಡ ಕೊಡ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಅದ್ರ ಜೊತೆ ನಾನು ಇಲ್ಲಿ ಕ್ಯಾರೆಟ್ ಹೋಳಿಗೆನ ನಾನು ತರಿಸಿದ್ದೀನಿ. ನನ್ನ ಫೇವ್ರೇಟ್ ಇದು ಕ್ಯಾರೆಟ್ ಹೋಳಿಗೆ, ಯಾವಾಗಲೂ ನಾನು ಇದನ್ನ ಕಂಪಲ್ಸರಿ ತರಿಸ್ಕೊತೀನಿ. ಓಕೆ, ಇದ್ರ ಜೊತೆ ನಾನು ಕಾಯಿ ತುರಿ ಹೋಳಿಗೆನ ನಾನು ಇಲ್ಲಿ ತರಿಸಿದ್ದೀನಿ. ಓಕೆ, ಸೊ ಇಲ್ಲಿ ಯಾರಾದರೂ ನಿಯರ್ ವಿಜಯನಗರ ಹತ್ರ ಇದ್ದರೆ ಪ್ಲೀಸ್ ನಿಮಗೆ ಬೇಕಾಗಿರೋ ಹೋಳಿಗೆನ ನೀವು ತರಿಸ್ಕೋಬೋದು. ಓಕೆ, ಸೊ ನನಗೆ ತುಂಬ ಇಷ್ಟ ಈ ಹೋಳಿಗೆ. ಸೊ ಆ ಶಾಪ್ ಬಂದುಬಿಟ್ಟು ಗೂಗಲ್ನಲ್ಲಿ ನೀವು ಹೋಳಿಗೆ ಮನೆ ಅಂತ ಸರ್ಚ್ ಮಾಡಿದರೆ ಸಾಕು, ಅದು ನಿಮಗೆ ಸಿಗುತ್ತೆ. ಸೊ ವಿಜಯನಗರ ನಿಯರು ಇದೆ, ಐ ಥಿಂಕ್ ತುಂಬ ಬ್ರ್ಯಾಂಚಸ್ ಇದೆ ಅನಿಸುತ್ತೆ. ನನಗೆ ಇಲ್ಲಿ ವಿಜಯನಗರ ಹತ್ರನೂ ಒಂದು ಹೋಳಿಗೆ ಮನೆ ಅನ್ನೋ ಶಾಪ್ನ ನನಗೆ ಇಲ್ಲಿ ಸಿಕ್ಕಿದೆ. ಸೊ ಅಲ್ಲಿಂದ ನಾನು ಯಾವಾಗ ಬೇಕಾದರೂ ಅದನ್ನ ತರಿಸ್ಕೋತೀನಿ. ಪ್ರೈಸ್ ಕೂಡ ಅದರಲ್ಲಿದೆ, ನೀವು ನೋಡ್ಬೋದು. ಸೊ ಇವಾಗ ನಾವು ಹೋಳಿಗೆ ತಿಂದಾಯಿತು. ಸೊ ಇವರು ಬಂದುಬಿಟ್ಟು ನಾನ್ ವೆಜ್ ತಿನ್ನಬೇಕಂತ ಬಂದಿದ್ದರು. ಇವತ್ತು ಸಂಡೇ ಅಲ್ವಾ, ಸೊ ಹಾಗಾಗಿ ಅವರು ಎಗ್ ಬುರ್ಜಿನ ಇವತ್ತು ಮಾಡ್ಕೋತಾ ಇದ್ದಾರೆ. ನೀರು ಹೋಗಿಲ್ಲ ಆಯ್ ಬಂಗಾರಿ, ಅವನಿಗೆ ಕೊಡ್ಬೇಕು, ನೀನು ಅಳ್ಸಂಗಿಲ್ಲಲ್ಲ. ನೋಡೋಣ ಬಂದ್ಬಿಟ್ಟ, ಸೌಂಡ್ ಕೇಳಿದ ತಕ್ಷಣ. ಬಂಗಾರಿ, ಸೊ ಇವಾಗ ಎಗ್ ಬುರ್ಜಿ ಕೂಡ ರೆಡಿ ಆಯಿತು. ನಮ್ಮ ಮನೇಲಿ ಇವತ್ತು ಊಟ ಬಂದುಬಿಟ್ಟು ಎಗ್ ಬುರ್ಜಿ ಮತ್ತು ರೈಸ್ ಮತ್ತು ಸಾಂಬಾರು. ಸೊ ಇವಾಗ ನಾನು ಇಲ್ಲಿ ಈ ನೈಟ್ ವ್ಲಾಗ್ನ ನಾನು ಇಲ್ಲಿ ಸ್ಟಾಪ್ ಮಾಡಿ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ನಮ್ಮ ಮನೆ ಹತ್ರ ಇವತ್ತು ಬ್ರಹ್ಮಕಮಲ ಹೂವು ಬಿಡ್ತಾ ಇದೆ ಇವತ್ತು. ಸೊ ಇವಾಗ ಬಂದುಬಿಟ್ಟು ಟೈಮ್ ಬಂದುಬಿಟ್ಟು 5:30 ಆಗಿದೆ. ಇದು ಅರಳಕ್ಕೆ ನಿಯರ್ಲಿ ಒಂದು 8:30 9 ಗಂಟೆ ಆಗುತ್ತೆ ಅನಿಸುತ್ತೆ ನನಗನ್ಸಿದ ಮಟ್ಟಿಗೆ. ಸೊ ಈ ಥರ ಯಾವಾಗಲೂ ಹೂ ಬಿಟ್ಟಾಗ ನಾನು ಅರಿದೆ ಇಲ್ಲೇ ಒಂದು ದೀಪ ಹಚ್ಚಿ ಇಲ್ಲಿ ಪೂಜೆ ಮಾಡ್ತಾಯಿದ್ದೆ. ಬಟ್ ಈ ಸರಿ ನಾನು ಹೇಳಿದ್ದಾರೆ ಆದಷ್ಟು ಬೆಳೆದಾಗ ಅದನ್ನ ತೊಗೊಂಬಂದು ದೇವ್ರ ಫೋಟೋದ ಮೇಲೆ ಇಡಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಇದು ಅರಳಿದ ಮೇಲೆ ಸಂಜೆ ನಾನು ಅಷ್ಟರಲ್ಲಿ ದೀಪ ಹಚ್ಚಿರ್ತೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 8 ಗಂಟೆ ಆಗಿದೆ. ಸೊ ಇಲ್ಲಿ ನಾನು ಇನ್ನೂ 1 ಅವರ್ ಕಾಯಬೇಕು ಅಲ್ವಾ. ಸೊ ಇನ್ನು ಚೆನ್ನಾಗಿ ಅರಳಿದಾಗ ಅದನ್ನ ತೊಗೊಂಡೋಗಿ ಪೂಜೆ ಮಾಡ್ಬೋದು. ಸೊ ಹಾಗಾಗಿ ನಾನು ಇನ್ನೂ ಕಾಯ್ತೀನಿ. ಸೊ ಆಗಲೇ 6 ಗಂಟೆಗೆ ಪೂಜೆ ಮಾಡಿ ಇಟ್ಟಿದ್ದೀನಿ, ಆಗಲೇ ದೇವ್ರ ಮುಂದೆ ದೀಪ ಹಚ್ಚಿದ್ದೀನಿ. ಸೊ ಇಲ್ಲಿ ನಾನು ಇದು ಅರಳಾದ್ರ ಗ್ಯಾಪಲ್ಲಿ ನಾನು ಒಂದು ಸ್ವಲ್ಪ ನನ್ನ ಮಗನಿಗೆ ನೆಗಡಿ ಫುಲ್ ಆಗಿದೆ. ಸೊ ಹಾಗಾಗಿ ನಾನು ಯಾವಾಗಲೂ ಮಾಡೋ ಒಂದು ಹೋಮ್ ರೆಮಿಡಿನ ನಾನು ನಿಮಗೆ ತೋರಿಸ್ತೀನಿ. ಸೊ ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ನಾನು ಹೇಳ್ತೀನಿ. ಸೊ ಇಲ್ಲಿ ನಾನು ಇರೋದು ಅಜ್ವಾನ ಮತ್ತು ಮೆಣಸು, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾನು ಹುರ್ಕೋತೀನಿ. ಸೊ ಇವನಿಗೆ ಫುಲ್ ನೆಗಡಿ ಆಗಿಬಿಟ್ಟಿದೆ. ಸೊ ಯಾವಾಗಲೂ ನಾನು ಮಾಡೋ ಒಂದು ರೆಮಿಡಿ ಅಂದರೆ ಇದೊಂದೇ.
ಸೊ ಎಲ್ಲ ರೆಮಿಡಿಗಿಂತ ಬೆಸ್ಟ್ ರೆಮಿಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ 1 or 2 ಡೇಸ್ನಲ್ಲೇ ಅವ್ರ ನೆಗಡಿ ಫುಲ್ಲು ಕಮ್ಮಿ ಆಗೋಗುತ್ತೆ ಆ್ಯಂಡ್ ಲಾಂಗ್ ಟರ್ಮ್ ನೆಗಡಿ ಬರದೇ ಇರೋ ಥರನೂ ಇದು ಮಾಡುತ್ತೆ. ಏನಿಲ್ಲ, ಇಷ್ಟು 4 ಈ ಇಂಗ್ರೀಡಿಯೆಂಟ್ನ ತೊಗೊಂಡು ನಾವು ಚೆನ್ನಾಗಿ ಹುರ್ಕೊಂಡು ಒಂದು ಕರ್ಚೀಫ್ನಲ್ಲಿ ಕಟ್ಟಿ ಅವ್ರು ಮಲಗೋ ಜಾಗದಲ್ಲಿ ಇಟ್ಬಿಟ್ರೆ ಅಷ್ಟೇ, ಮುಗ್ದೋದು. ಎಷ್ಟು ಚೆನ್ನಾಗಿ ಅವ್ರಿಗೆ ನೆಗಡಿ, ಆಮೇಲೆ ಕಫ ಕೂಡ ಫುಲ್ಲು ಕರಗಿಸುತ್ತೆ. ಆಮೇಲೆ ಅವರು ಉಸಿರಾಡುವಾಗ ತುಂಬ ಮೂಗು ಕಟ್ಟುತ್ತೆ ಅಲ್ಲ, ಅದು ಮಾತ್ರ ಫುಲ್ಲು ರಿಲೀಫ್ ಆಗುತ್ತೆ. ಅವ್ರು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಆ್ಯಂಡ್ ಇವಾಗ ನಾನು ಇದು ಮಾಡಿದ ತಕ್ಷಣ ಸ್ವಲ್ಪ ಚೆನ್ನಾಗಿ ಕಟ್ಟಿ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು, ಈಗಾಗಲೇ ಬಿಸಿ ಇರುತ್ತೆ. ಸೊ ಇದನ್ನು ನಾನು ಅವನಿಗೆ ಸ್ವಲ್ಪ ಎದೆ ಹತ್ರ ಬೆಚ್ಚಗೆ ಮಾಡ್ತೀನಿ. ಎದೆ, ಬೆನ್ನು ಮತ್ತು ಕೈ ಕಾಲ ಹತ್ರ ನಾನು ಬೆಚ್ಚಗೆ ಮಾಡ್ತೀನಿ. ಸೊ ಅಕಸ್ಮಾತ್ ತಣ್ಣಗಾಗಿದ್ದರೆ ಇಲ್ಲಿ ಒಂದು ಸ್ವಲ್ಪ ಹಂಚ್ ಮೇಲೆ ಈ ಥರ ಬೆಚ್ಚಗೆ ಮಾಡಿಕೊಂಡು, ಸೊ ಇಲ್ಲಿ ನೋಡಿ ಸ್ವಲ್ಪ ದೂರ, ಮೂಗಿಗಿಂತ ಸ್ವಲ್ಪ ದೂರ ಇಟ್ಟು ಅವ್ರಿಗೆ ಸ್ಮೆಲ್ನ ಅವ್ರ ಮೂಗು ಹತ್ರ ತೊಗೋಬೇಕು. ನೆಕ್ಸ್ಟು ಸ್ವಲ್ಪ ಈ ಥರ ಬೆಚ್ಚಗೆ ಮಾಡಬೇಕು, ಎದೆ ಮತ್ತು ಕುತ್ತಿಗೆ ಮತ್ತು ಬೆನ್ನು. ಓಕೆ, ಸ್ವಲ್ಪ ಕೈ ಕಾಲ ಹತ್ರ ನಾವು ಈ ಥರ ಬೆಚ್ಚಗೆ ಮಾಡಿದರೆ ನಿಜವಾಗ್ಲೂ ಹೇಳ್ತೀನಿ ಅವ್ರಿಗೆ ನೆಗಡಿ 1-2 ಡೇಸಲ್ಲಿ ಕಮ್ಮಿ ಆಗುತ್ತೆ. ಸೊ ಈ ಥರ ಮಕ್ಕಳಿಗೆ ಬೆಚ್ಚಗೆ ಮಾಡುವಾಗ ಫಸ್ಟ್ ನಿಮ್ಮ ಕೈಗೆ ತಾಗಿಸ್ಕೊಳ್ಳಿ, ಓಕೆನಾ. ಆಮೇಲೆ ಮಕ್ಕಳಿಗೆ ಬೆಚ್ಚಗೆ ಮಾಡಿ. ಏನಾದರೂ ತಣ್ಣಗಿದ್ರೆ ಒಂದು ಸ್ವಲ್ಪ ಹಂಚಿನಲ್ಲಿ ಬಿಸಿ ಮಾಡಿಕೊಂಡು ಅವ್ರಿಗೆ ಗಂಟಲು ಮತ್ತು ಬೆನ್ನು ಮತ್ತು ಕೈ ಕಾಲಿಗೆ ಈ ಥರ ಆ ಬರೋ ಘಮಕ್ಕೆ ಆ ಕಫ ಚೆನ್ನಾಗಿ, ಮೂಗಲ್ಲಿರೋ ಕಫ ಚೆನ್ನಾಗಿ ಕರಗುತ್ತೆ. 1-2 ಡೇಸಲ್ಲಿ ನೆಗಡಿ ಪಕ್ಕ ಕಮ್ಮಿ ಆಗುತ್ತೆ. ಈ ಥರ ನೀವು ಯಾರಾದರೂ ಟ್ರೈ ಮಾಡಿದರೆ ಟ್ರೈ ಮಾಡ್ಬೋದು. ಸೊ ಇವತ್ತು ನೋಡಿ 9 ಗಂಟೆಗೆ 15 ನಿಮಿಷ ಕಮ್ಮಿ ಇದೆ, ಇಷ್ಟು ಬೇಗ ಇದು ಅರಳಿದೆ. ಸೊ ಈ ಥರ ಬೇಗ ಅರಳೋದು ತುಂಬ ರೇರು. ಯಾಕಂದರೆ ಮಧ್ಯರಾತ್ರಿಯಲ್ಲಿ ಇವು ಎಲ್ಲ ಹೂವು ಅರಳೋದು ನಿಯರ್ಲಿ 1 ಗಂಟೆ 12 ಗಂಟೆ ಯಾವ ಟೈಮ್ನಲ್ಲಿ ಬೇಕಾದರೂ ಅದು ಅರಳುತ್ತೆ. ಇವಾಗ ಇಷ್ಟು ಬೇಗ ಅರಳಿದೆ. ಸೊ ನನಗೆ ಒಂದು ಚಾನ್ಸ್ ಸಿಕ್ಕಿದೆ, ಬೇಗ ತೊಗೊಂಬಂದು ದೇವ್ರ ಕೋಣೆಯಲ್ಲಿ ದೇವ್ರ ಮುಂದೆ ಫೋಟೋದಲ್ಲಿ ಇಡೋ ಅಂಥ ಅವಕಾಶ ಸಿಕ್ಕಿದೆ ಇವತ್ತು. ಸೊ ಹಾಗಾಗಿ ಅದನ್ನ ಬೇಗ ತೊಗೊಂಬಂದು ದೇವ್ರ ಕೋಣೆಯಲ್ಲಿ ಇಟ್ಟಿದ್ದೀನಿ. ಅಟ್ಲೀಸ್ಟ್ ಅದು ಒಂದು 2 hour ಅರಳಿರುತ್ತೆ. ಆ ಒಂದು 2 hour ದೇವ್ರ ಕೋಣೆಯಲ್ಲಿ ದೇವ್ರ ಮುಂದೆ ಇರಲಿ ಅನ್ನೋದು ಒಂದು ಆಸೆ ಅಷ್ಟೇ. ಸೊ ಇಡಬೇಕಾ ಇಡಬಾರ್ದು ಅನ್ನೋದು ನನಗೆ ಗೊತ್ತಿಲ್ಲ. ಓಕೆ, ಸೊ ಏನೋ ಒಂದು ಒಳ್ಳೆ ಇಂಟೆನ್ಷನ್ನಿಂದ ಇಟ್ಟಿದ್ದೀನಿ ಅಷ್ಟೇ. ಏನಾದರೂ ತಪ್ಪಿದರೆ ಪ್ಲೀಸ್ ಹೇಳಿ ಆ್ಯಂಡ್ ಕಮೆಂಟ್ನಲ್ಲಿ ಹಾಕಿ. ಇಡಬಾರ್ದು ಅಂತ ಇದ್ದರೆ ಏನಾದರೂ ಒಂದು ರೀಸನ್, ಒಳ್ಳೆ ರೀಸನ್ ಇದ್ದರೆ ಕಮೆಂಟ್ನಲ್ಲಿ ಹಾಕಿ. ಆ್ಯಂಡ್ ಏನು ಪ್ರಾಬ್ಲಮ್ ಇಲ್ಲ, ದೇವ್ರ ಫೋಟೋದ ಹತ್ರ ತೊಗೊಂಬಂದು ಇಟ್ಟು ಪೂಜೆ ಮಾಡ್ಬೋದು ಅಂತಂದರೆ ಓಕೆ. ಸೊ ಇವತ್ತಿನ ವ್ಲಾಗ್ ಈ ಥರ ಇತ್ತು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.